ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ನನ್ನ ತಾಯಿ ಮನೆ ಹತ್ತಿರ ಇರುವ ಒಂದು ದೇವಸ್ಥಾನವನ್ನು ತೋರಿಸ್ತೀನಿ. ತುಂಬ ಹಳೆಯ ದೇವಸ್ಥಾನ, ಆದರೆ ಈಗ ನೂತನವಾಗಿ ಅದರ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಾವು ಶಾಲೆಗೆ ಹೋಗ್ತಾ ದೇವರಿಗೆ ಕೈ ಮುಗಿದು ಹೋಗ್ತಾ ಇದ್ವಿ. ತುಂಬಾ ಪವರ್ಫುಲ್ ಆಗಿದೆ ಕೂಡ. ನಿಮಗೆ ಆ ದೇವಸ್ಥಾನದ ಬಗ್ಗೆ ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಇತಿಹಾಸಗಳನ್ನು ತಿಳಿಸ್ಕೊಡ್ತೀವಿ. ನೋಡ್ತಾ ಇರ್ಬೋದು, ಇದು ಆ ದೇವಸ್ಥಾನಕ್ಕೆ ಹೋಗುವ ದಾರಿ. ಕಾಡಿನ ಮಧ್ಯದಲ್ಲಿ ಇರುವಂತಹ ದೇವರು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ಆ ದೇವಸ್ಥಾನ ನೋಡ್ತಾ ಇರ್ಬೋದು. ನಾವು ಚಿಕ್ಕ ವಯಸ್ಸಿಂದನೂ ಇತ್ತು, ಆದರೆ ಈಗ ನೂತನವಾಗಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದೀವಿ. ಮೊದಲು ಪುಟ್ಟ ಗುಡಿಯ ರೀತಿ ಇತ್ತು, ಆದರೆ ಈಗ ದೊಡ್ಡದಾಗಿ ಕಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಆ ದೇವಸ್ಥಾನ. ನನ್ನ ಚಿಕ್ಕಪ್ಪ ಮತ್ತು ಅವರ ಫ್ಯಾಮಿಲಿಯವರೇ ಈಗ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಊರಿನ ದೇವಸ್ಥಾನನೇ, ಆದರೆ ನಮ್ಮ ಚಿಕ್ಕಪ್ಪ ಪೂಜೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ನಿಮಗೆ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ. ಪ್ರತಿ ಶುಕ್ರವಾರ ಇಲ್ಲಿ ಪೂಜೆ ನಡೆಯುತ್ತೆ. ನೋಡಿ, ದೇವಸ್ಥಾನವನ್ನು ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ಪುಟ್ಟದಾಗಿ ಕಾಣ್ಬೋದು, ಆದರೆ ತುಂಬಾ ಚೆನ್ನಾಗಿ ಪ್ರಶಾಂತವಾಗಿ ಇತ್ತು. ಅದರಲ್ಲೂ ಕಾಡಿನ ಮಧ್ಯದಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಕಿರಿಕಿರಿ ಇರಲಿಲ್ಲ. ತುಂಬ ಪ್ರಶಾಂತತೆ ಇತ್ತು. ನೋಡಿ, ಪ್ರತಿ ಶುಕ್ರವಾರ ಇಲ್ಲಿ ಪೂಜೆ ನಡೆಯುತ್ತೆ. ಇಷ್ಟೊಂದು ಚೆನ್ನಾಗಿದೆ ಅಂತ. ಹಸಿರಿನ ತಪ್ಪಲಿನ ಮಧ್ಯೆ ಈ ದೇವಸ್ಥಾನ ಇದೆ. ನೋಡಿ, ಇಷ್ಟೊಂದು ಸುಂದರವಾದ ದೃಶ್ಯ ದೇವಸ್ಥಾನದ ಒಳಗಡೆ ಕಾಣುತ್ತೆ ಅಂತ. ಈ ದೇವಸ್ಥಾನದ ಬಗ್ಗೆ ನಿಮಗೆ ಕೃಷ್ಣ ಕೇಶವ ಹೆಗಡೆ ಅವರು ಪೂರ್ತಿಯಾಗಿ ಹೇಳ್ತಾರೆ. ಹಾಗೆ ಇದರ ಇತಿಹಾಸವನ್ನ ಅವರಿಗೆ ತಿಳಿದಷ್ಟು ಮಟ್ಟಿಗೆ ನಿಮಗೆ ತಿಳಿಸಿಕೊಡ್ತಾರೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೆ ಇನ್ನಷ್ಟು ಸಪೋರ್ಟ್ ಸಿಕ್ಕ ಹಾಗೆ ಆಗುತ್ತೆ. ಇನ್ನೂ ಅನೇಕ ವಿಡಿಯೋಗಳನ್ನು ಹಾಕೋಕ್ಕೆ ನನಗೆ ಸ್ಫೂರ್ತಿ ಆಗುತ್ತೆ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಊರಿನ ಒಂದು ಸಣ್ಣದಾದಂತಹ ದೇವಸ್ಥಾನ. ಇದರ ಸುತ್ತಮುತ್ತಲಿನ ಪರಿಸರ ಈಗ ಒಂದು 40-50 ವರ್ಷಗಳ ಹಿಂದೆ ದಟ್ಟ ಅರಣ್ಯ ಆಗಿತ್ತು. ನೋಡಿ, ನಿಮಗೆ ಕಾಣ್ತದೆ, ವಿಡಿಯೋದಲ್ಲಿ ಕಾಣ್ತದೆ, ದಟ್ಟ ಅರಣ್ಯ ಆಗಿತ್ತು ಇದು ಮೊದಲು. ಈ ಅರಣ್ಯದ ಸುತ್ತಲೂ ಒಂದು ಕಾಲು ಹಾದಿಯ ಸಿಸ್ಟಮ್ ಇತ್ತು. ಅದರನ್ನು ಹಾಗೆ ಇತ್ತು. ಇಲ್ಲಿ ರಸ್ತೆಯ ಸಂಪರ್ಕ ಸಹಿತನೂ ಇರಲಿಲ್ಲ. ಆವಾಗ ನಮ್ಮ ಊರಿಗೆ ಸಿರ್ಸಿ ಪಟ್ಟಣದಿಂದ ಆಗಮಿಸಿದಂತಹ ಯಾವುದೋ ಒಬ್ಬ ವೈದ್ಯರು, ಆಯುರ್ವೇದಿಕ್ ವೈದ್ಯರು, ಇಲ್ಲಿ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಬೇಕಿದ್ರೆ ಊರಿನವರಿಗೆ ಇಲ್ಲಿ ಏನೋ ಒಂದು ಜಾಗೃತವಾದ ಶಕ್ತಿ ಇದೆ, ಯಾವುದೋ ಒಂದು ದೇವರದ ಕುರುಹು ಇದೆ ಅಂತ ಸೂಚಿಸಿದ್ರಂತೆ. ಅವರು ನಮಗೆ ಇಲ್ಲಿ ಔಷಧಿಯನ್ನು ಕೊಡಲಿಕ್ಕೆ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾಗ 1 ಸಲ 2 ಸಲ ಹೇಳಿದಾಗ ಊರಿನವರಿಗೆ ಅದು ಹೌದು ಅನಿಸಿ ಅದರನ್ನು ಹುಡುಕಾಡಿದ್ರಂತೆ. ಹುಡುಕಾಡಿದ ನಂತರ ಒಂದು ಹುತ್ತದ ಹತ್ತಿರನ ಏನೋ ಈ ದೇವಸ್ಥಾನದ ಅಲ್ಲಿ ಪೂಜೆ ಮಾಡ್ತಾ ಇರುವಂಥ ಈಗ ದೇವಿಯ ವಿಗ್ರಹ ಸಿಕ್ತಂತೆ. ಅದರನ್ನು ಫಸ್ಟು ತಂದು ಪ್ರತಿಷ್ಠಾಪಿಸಿ ಊರವರೇ ಅದರನ್ನು ಒಂದು ಸಣ್ಣ ಪೂಜೆಯನ್ನು ಪ್ರಾರಂಭಿಸಿದರು. ಇಲ್ಲೇ ನಮ್ಮ ಹತ್ತಿರದಲ್ಲಿರುವಂತಹ ಒಬ್ಬ ಆಸ್ತಿಕರು ಅದರನ್ನು ಒಂದು 25-30 ವರ್ಷಗಳ ಕಾಲ ಪೂಜೆಯನ್ನು ಮಾಡಿದ್ರು. ಆದರೆ ಈ ಸಿಸ್ಟಮ್ ಗುಡಿ ಅಥವಾ ಈ ದೇವಸ್ಥಾನ ಈ ಥರ ಇರಲೇ ಇಲ್ಲ. ಖಾಲಿ ಹಂಚಿನ ಮನೆ, ಒಂದು ಸಣ್ಣ ಗುಡಿಯಾಗಿತ್ತು. ನಂತರ ನಮ್ಮ ಊರಿನವರ ಅಥವಾ ಎಲ್ಲರ ಒಂದು ಆಸ್ತಿಕ ಜನರ ಸಹಕಾರದಿಂದ ಇವತ್ತು ಈ ದೇವಾಲಯ ಒಂದು ಸಣ್ಣ ಗುಡಿಯ ರೂಪದಲ್ಲಿ, ಅಂದರೆ ಲೋಕಲ್ ಭಾಷೆಯಲ್ಲಿ ನಾವು ಇದನ್ನು ಗುಡಿ ಅಂತಲೇ ಈಗಲೂ ಹೇಳ್ತೇವೆ, ದೇವಸ್ಥಾನ ಅಂತ ಇದಾಗಲಿಲ್ಲ. ಆದರೆ ನೋಡಿ, ಈಗ ದೇವಸ್ಥಾನದ ಏನು ದುರ್ಗಾಂಬ ದೇವಸ್ಥಾನ ಅಂತ ಕರಿತೇವೆ, ದುರ್ಗೆಯ ರೂಪದಲ್ಲಿರುವಂತಹ ಮೂರ್ತಿ ಎಷ್ಟು ಒಳ್ಳೆ ಕಳೆಯನ್ನು ಹೊಂದಿದೆ. ಈ ಪ್ರತಿಷ್ಠಾಪನೆ ಆಗಿರುವಂತಹ ಮೂರ್ತಿ ನೋಡಿ ಎಷ್ಟು ಕಳೆಯನ್ನು ಹೊಂದಿದೆ. ಹಾಗೆ ಈ ಪ್ರದೇಶಗಳೆಲ್ಲ ಪೂರ್ತಿ
ಸೋದೆ ರಾಜರ ಆಡಳಿತಕ್ಕೆ ಒಳಪಟ್ಟಂತ ಪ್ರದೇಶ ಅಂತ ಆಗಿತ್ತು. ಈಗಲೂ ಇಲ್ಲಿಗ ಕೆಲವೊಂದು ಸೋದೆ ಅರಸರಿಗೆ ಸಂಬಂಧಪಟ್ಟ ಕುರುಹುಗಳು ಸಿಕ್ಕಿದಾವೆ, ಬಹಳಷ್ಟು ಇದೆ ನಮ್ಮ ಊರ ಆಸ್ಪಾಸಲ್ಲಿ. ಹಾಗೇನೋ ಅದು ಜಾಗೃತ ದೇವತೆಯಾಗಿ ಮೊದಲು ಪೂಜೆ ಸಲ್ಲಿಸ್ತಿದ್ರು ಏನೋ ಗೊತ್ತಿಲ್ಲ. ಈಗ ಊರವರೆಲ್ಲ ಕೂಡಿ ಇದನ್ನ ಈ ಸ್ಥಿತಿಯಲ್ಲಿ ಒಂದು ಗುಡಿ ನಿರ್ಮಾಣ ಮಾಡಿ ಇದಕ್ಕೆ ಪ್ರತಿ ಶುಕ್ರವಾರ ಪೂಜೆಯನ್ನ ಸಲ್ಲಿಸ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.